ಕಿಚ್ಚ, ಈ ಪ್ರೀತಿ ಅನ್ನೋದು ಗರ್ಗಸ ಇದ್ದ ಹಾಗೆ. ನನ್ ಮಗನ್ ಬರೋವಾಗ್ಲೂ ಕುಯ್ಯುತ್ತೆ, ಹೋಗೋವಾಗ್ಲೂ ಕುಯ್ಯುತ್ತೆ. ಆದ್ರೆ ಒಂದೇ ಒಂದು ವ್ಯತ್ಯಾಸ, ಬರೋವಾಗ ನೋವಲ್ಲೂ ಸುಖ ಇರುತ್ತೆ, ಹೋಗುವಾಗ ನೋವು ಸುಖನ ಸೊಟ್ಟಾಕತ್ತೆ. ಕಾಫಿ ತಗೋ ಕಿಚ್ಚ. ಬೇಡ, ಸ್ವಲ್ಪನೇ ಸ್ವಲ್ಪ. ಬೇಡ ಅಂತ ಹೇಳಿದ್ನಲ್ಲ. ಕಿಚ್ಚ, ಒಳ್ಳೇದನ್ನ ಒಳ್ಳೆಯವರನ್ನ ಉಳಿಸ್ಕೊಳ್ಳೋ ಅದೃಷ್ಟ ಹಣೆ ಬರಹ ನಿನಗಿಲ್ಲ ಅಂತ ಕಾಣುತ್ತೆ. ಕಿಚ್ಚ, ಕಿಚ್ಚ, ರಾಜ ರಾಜ ಇದ್ದಂಗಿದ್ದಲ್ಲೋ, ಓಡಾಡ ಗಾಡಿ, ಹಿಂದೆ ಸೈನ್ಯ, ಬಹುಪರಾಗ ಹಾಕೋರ್ ಇರ್ಲಿಲ್ಲಪ್ಪ ಅಷ್ಟೇ. ನಿನ್ನ ನೋಡಿದ್ರೆ ಆ ಸತ್ಯ ಹರಿಶ್ಚಂದ್ರ ಜ್ಞಾಪಕ ಬರ್ತಾನ ನಂಗೆ. ಅವನು ಹಿಂಗೆ ಸತ್ಯ ಸತ್ಯ ಅಂತ ಹೇಳ್ಕೊಂಡು ಎಲ್ಲ ಕಳ್ಕೊಂಡ. ನಿನ್ಗೇನಪ್ಪ ಅಂತ ರಾಜಕಾರಣ? ಏನ್ ಲವ್ವಾ? ಇಲ್ಲ ರಸ್ತೆ ದಾಟೋ ಮಕ್ಕಳ? ಸಿಗ್ನಲ್ ನಲ್ಲಿ ನಿಂತ್ಕೊಂಡು ಬೊಂಬೆ ಮಾರ್ತಾ ಇದ್ದೆ, ಅದು ಒಂದ್ ಬಿಸ್ನೆಸ್. ನೋಡ್ದವ್ರ ಏನಂತಾರೆ, ಅಣ್ಣನ್ ಕೈಲಿ ಹುಡುಗರನ್ನ ಸಾಕಕ್ಕಾಗಲ್ಲ ಅನ್ಕೊಳಲ್ಲ. ಸಂಬಳ ಜಾಸ್ತಿ ಬೇಕಾದ್ರೆ ಕೇಳ್ರು. ಅದೆಲ್ಲೇನ್ ಬೇಡ, ಮತ್ತೆ ಇನ್ನೇನ್ ಬೇಕು? ಕೆಲ್ಸ. ಹಂಗಾದ್ರೆ ಇನ್ಮೇಲೆ ನನ್ ಜೊತೆನೇ ಇರ್ತೀಯ? ಆಮೇಲೆ ಅಮ್ಮ ಹೇಳಿದ್ಲು ತಂಗಿ ಹೇಳಿದ್ಲು ಅನ್ಬಿಟ್ಟು ವಾಪಸ್ ಹೋಗ್ಬಾರ್ದು. ಏನ್ರು ಪ್ರಕಾಶ ಎಸ್ಕೇಪ್ ಆಗ್ಬಿಟ್ಟವಣ. ಹೆಂಗೋ? ಅವ್ನ ಯಾರೋ ಹೊಸ ಎಸಿಪಿ ಅಂತಣ, ಸರಿಯಾದ ಟೈಮಿಗೆ ಅಲ್ಲಿ ಬಂದ್ಬಿಟ್ಟಣ. ಆ ಪ್ರಕಾಶ ಬಿಳ ಏಟು ಎಸಿಪಿ ಬಿದ್ಬಿಡ್ತಾನ. ಅಯ್ಯೋ, ಪೊಲೀಸ್ನವ್ರ ಜೊತೆ ನಮ್ ಸಂಬಂಧ ಚೆನ್ನಾಗಿರೋವರೆಗೂ ನಮ್ ಗುಳುಗಾಲ. ಇಲ್ಲ ಅಂದ್ರೆ ಎಂತ ಗುಂಡಿಗೆ ಇದ್ರು ಒಂದೇ ಗುಂಡು ಫಿನಿಶ್. ಎಸಿಪಿ ಅಲ್ಲಿ ಅಲ್ಲಿಂದ ಹೋಗ್ಬಿಟ್ಟ. ಯಾವ ಏರಿಯಾದಲ್ಲಾಗಿದ್ದು? ಆಜಾದ್ ನಗರ. ಒಂದ್ ಕೆಲಸ ಮಾಡಿ, ಹೇಳ್ಗುರು. ಚಾಮರಾಜಪೇಟೆ, ಗುಟ್ಟಳ್ಳಿ, ಬ್ಯಾಟ್ರನ್ಪುರ, ಹಾ, ಈ 3 ಸ್ಟೇಷನ್ ಅಲ್ಲಿ ಎಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ ಯಾರಾದ್ರೂ ಚೆಕ್ ಮಾಡಿ. ನಾನ್ ನೋಡ್ತೀನಿ. ಆ ಎಸಿಪಿ ಅಕ್ಕಪಕ್ಕದಲ್ಲಿರೋ ಯಾವ ಹಾಸ್ಪಿಟಲ್ ಇಲ್ಲ ನರ್ಸಿಂಗ್ ಹೋಮ್ ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ ಯಾರಾದ್ರೂ ವಿಚಾರಿಸಿ. ಮಗ ನೀನ್ ನೋಡ. ಕಂಪ್ಲೇಂಟ್ ಆಗಿಲ್ಲ ಅಂದ್ರೆ ಪ್ರಕಾಶನ್ ಗ್ಯಾಂಗ್ ಎಸಿಪಿನ ಅಟ್ಯಾಕ್ ಮಾಡಕ್ ಹೋಯ್ತು. ಅದೇ ಟೈಮಲ್ಲಿ ನಮ್ಮ ಹುಡುಗರನ್ನ ಬಚಾವ್ ಮಾಡಕ್ ಹೋದ್ರೆ ಆಗ ಎಸಿಪಿ ಗೇಟ್ ಆಯ್ತು ಅಂತ ನೀನೇ ಹೇಳ್ಬಿಡು. ಆಯ್ತು ಕಿಚ್ಚ. ಅವ್ರ ಫ್ಯಾಮಿಲಿಗೆ ಇದೆ ವಿಷಯ ತಿಳಿಸು. ಸರಿ ಕಿಚ್ಚ. ಹಾಸ್ಪಿಟಲ್ ಬಳಿ ನೀನೇ ಕಟ್ಟು, ನೀನೇ ಅವನ್ನ ಉಳಿಸಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಡಿಪಾರ್ಟ್ಮೆಂಟ್ಗೆ ಅವ್ರ ಫ್ಯಾಮಿಲಿಗೂ ಗೊತ್ತಾಗಬೇಕು. ಆಯ್ತು. ತಪ್ಪಿಸ್ಕೊಂಡಿರೋ ಪ್ರಕಾಶ್ನ ಪೊಲೀಸ್ನವರೇ ಹೊಡೆದಾಗ್ತಾರೆ, ನಮ್ಮಲ್ಲಿ ಸಿಂಪತಿ ಬರುತ್ತೆ. ಡಿಪಾರ್ಟ್ಮೆಂಟ್ ಅವ್ರು ಎಸಿಪಿನ ಕನ್ವಿನ್ಸ್ ಮಾಡ್ತಾರೆ. ಹೊರಡಿ. ಅದಕ್ಕೆ ಕಣೋ ಕಿಚ್ಚ, ನೀನ್ ನನ್ನ ಹತ್ರ ಇರ್ಬೇಕು ಅನ್ನೋದು. ನಮ್ ಫೀಲ್ಡ್ ಅಲ್ಲಿ ಶಕ್ತಿ ಇರೋನ್ ಆಳ್ತಾನೆ, ಬುದ್ಧಿ ಇರೋನ್ ಬಾಳ್ತಾನೆ. ನಿನ್ಗೆರಡೂ ಇದೆ, ನೀನ್ ಬೆಳಿತೀಯ. ನನ್ ಕೆಲ್ಸ ಹೇಳ್ತೀನಿ. ಜ್ಯೋತಿ ಪ್ರಕಾಶ್, ಜ್ಯೋತಿ ಪ್ರಕಾಶ್ ಯಾರಿಲ್ಲ? ಯಾರು ನೀವು? ಏನಾಗ್ಬೇಕು? ಉತ್ತರ ಹೇಳಿ, ಪ್ರಶ್ನೆ ಬೇಡ. ಜ್ಯೋತಿ ಪ್ರಕಾಶ್ ಯಾರು? ನಾನೇ.
ಏನ್ ಹಣೆ ಬರೋಣ ನಂದಲ್ಲಿ ಯಾವಾಗ್ಲೂ ಐಶ್ ವಿಚಾರದಲ್ಲೇ ಕೆಟ್ಟವನಾಗ್ತೀನಲ್ಲ. ನಮಗ್ ಗೊತ್ತಿಲ್ಲದೆ ಆಗಿರೋದು ಕಿಚ್ಚ. ಗೊತ್ತಿಲ್ದೇನೋ ಆಯ್ತು ತಾನೆ. ಏನ್ ಮಾಡಕ್ಕಾಗತ್ ಕಿಚ್ಚ, ಅದ್ ನಮ್ ಕೆಲ್ಸ ಅಷ್ಟೇ. ಅದನ್ನೆಲ್ಲ ಮರ್ತ್ಬಿಡು. ಬ್ರೋ ಕುಡಿಬೇಡ ಗುರು. ಕಿಚ್ಚ ಎಲ್ಲ ನೀನ್ ಹೇಳ್ದಂಗೆ ಆಯ್ತು ಕಿಚ್ಚ. ಎಸಿಪಿ ನಮ್ ಮಾತ್ ಕೇಳಿ ಕೇಸ್ ವಾಪಸ್ ತಗೊಂಡ. ತಡೀರೋ ಲೇ. ಅದಕ್ಕೆ ಕಂಡ್ರೆ ಹೇಳೋದು ನಮ್ ಕಿಚ್ಚ ನಮ್ ಜೊತೆಲಿರ್ಬೇಕು ಅಂತ. ಕಿಚ್ಚ ನೀನೊಬ್ಬ ನಮ್ ಜೊತೆ ಇದ್ರೆ ಆನೆ ಬಲ ಇದ್ದಂಗೆ. ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ನಮ್ ವಸಂತ ಒಂದ್ ಹುಡುಗಿನ ಲವ್ ಮಾಡವನೆ. ಈ ನನ್ ಮಗನಿಗೆ ಬರೀ ಬರೆಯೋದ್ ಮಾತ್ರ ಬರುತ್ತೆ ಅನ್ಕೊಂಡಿದ್ದೆ. ಬಹಳ ಮುಂದುವರೆದು ಬಿಟ್ಟವನೆ. ಹುಡುಗಿ ಯಾರು ಗೊತ್ತಾ? ನೀನ್ ನಿಶ್ಚಿತಾರ್ಥ ನಿಲ್ಸ್ ಬಂದಲ್ಲೋ ಅದೇ ಹುಡುಗಿ. ಆ ಹುಡುಗಿ ಮೇಲೆ ಇವನಿಗೆ ಲವ್ ಆಗ್ಬಿಟ್ಟಿದೆ. ಅದ್ ಯಾವತ್ತೋ ಲೈಬ್ರರಿಲಿ ನೋಡದ್ನಂತೆ. ಅವತ್ತಿಂದ ನಿನ್ನೆ ಮೊನ್ನೆ ತನಕ ಅಂಬೆಗಾಲ್ ಇಡ್ತಾ ಇದ್ದಿದ್ ಹುಡುಗ ಇವತ್ ಲವ್ ಮಾಡಿದೀನಿ ಮದುವೆ ಮಾಡ್ಸು ಅಂತ ಬಂದ್ ನಿಂತವನೆ. ಇದೇ ಖುಷಿಲಿ ಮಜಾ ಮಾಡೋಣ ಬನ್ರೋ. ಏ ಕಿಚ್ಚ ಬಾರೋ. ನೈಲ್ ಇರ್ತೀರಣ್ಣ. ಯಾಕೆ ಗಲಾಟೆ ಮಾಡಿದ್ ಮನೆ ಅಂತಾನ? ಎಲ್ಲ ನಮ್ಮ ವಸಂತಂಗೋಸ್ಕರ ತಾನೆ. ಬಾಬಾ. ಹಲೋ, ಹಾ ಹೇಳಿ. ಒಂದು ಸ್ಮಾಲ್ ಕಾಫಿ, ಅದು ಬೈಕ್ ಸಾಕು. ನೀವೇನು ಯೋಚನೆ ಮಾಡಬೇಡಿ, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ ಬಿಡಿ. ಹಾ ನಮಸ್ಕಾರ. ಐಶ್ವರ್ಯ ನಮಸ್ಕಾರಮ್ಮ. ಏನ್ ವಿಷಯ? ನನ್ನ ಮಗ ವಸಂತ ನಿಮ್ ಹುಡುಗಿನ ಪ್ರೀತಿಸಿದಾನೆ. ಅದಕ್ಕೆ 4 ಜನ ರೌಡಿಗಳನ್ನ ಕರ್ಕೊಂಡು ಹೆಣ್ ಕೇಳಕ್ ಬಂದಿದ್ದೀರಾ? ಏನು ಮಾಡೋದು, ನನಗಿರೋದೇ ಇವರು. ಏನು ಮಾಡಬೇಡಿ, ಸುಮ್ನೆ ಹೊರಡಿ. ನಮ್ಮ ಹುಡುಗಿಗೆ ನಿಶ್ಚಿತಾರ್ಥ ಆಗಿದೆ. ಅಷ್ಟೇ ತಾನೇ, ಮದುವೆ ಏನಾಗಿಲ್ವಲ್ಲ ಸ್ವಾಮಿ. ಅಂಕಲ್, ಇಂಥ 3rd ಕ್ಲಾಸ್ ಜನರ ಜೊತೆ ಏನ್ ಮಾತಾಡೋದು? ಐಶು, ನೀನ್ ಸ್ವಲ್ಪ ಸುಮ್ನೆರಮ್ಮ. ನೋಡಿ, ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ದಯವಿಟ್ಟು ಹೊರಡಿ. ನನ್ನ ಮಗ ಕೇಳಿದ್ದನ್ನ ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ಹಾಗಂತ ರೌಡಿಗಳ ಮನೆಗೆ ನಾನ್ ಸೊಸೆ ಆಗಕ್ ತಯಾರಿಲ್ಲ. ಹೌದಮ್ಮ, ನಾನ್ ರೌಡಿನೇ. ಈ ಕಿಚ್ಚ ಅವನು ರೌಡಿನೇ. ಇಲ್ಲಿರೋರೆಲ್ಲ ರೌಡಿಗಳೇ. ಆದ್ರೆ ನನ್ ಮಗ ವಸಂತ ಅವನು ಹಾಗಲ್ಲ. ಅವನ ಮೇಲೆ ರೌಡಿಸಂ ನೆರಳು ಕೂಡ ಬೀಳ್ದಾಕ್ ಸಾಕಿದ್ದೀನಿ. ಅವನದೇನೋ ಟೈಪ್ ರೈಟ್ರು, ಕಂಪ್ಯೂಟರ್ ಅಂತ ಜೋರಾಗಿ ಓದ್ಕೊಂಡಿದ್ದಾನೆ. ನೀವಿಬ್ರು ಮದುವೆ ಆದ್ಮೇಲೆ ಫಾರಿನ್ಗೋ ಅಮೆರಿಕಾಗೋ ಹೋಗಿ ಸೆಟ್ಲ್ ಆಗ್ಬಿಡಿ. ಅದಕ್ಕೆಲ್ಲ ನಾನ್ ವ್ಯವಸ್ಥೆ ಮಾಡ್ತೀನಿ. ನೀವೇನೇ ಹೇಳೋದ್ರು ಅದು ಯಾವ್ದು ನಡೆಯಲ್ಲ. ನಡೆಯೋದು ಬಿಡೋದು ಆಮೇಲಿಂದು. ಮೊದಲು ನಿಮ್ಗೂ ಒಪ್ಕೆನಾ ಅದನ್ನ ಹೇಳಿ. ನಿಶ್ಚಿತಾರ್ಥ ಆಯ್ತು ಅಂತ ಹೇಳದ್ನಲ್ಲ. ಶಂಕರಪ್ಪನವ್ರೆ, ದಿನ ಬೆಳಗಾದ್ರೆ ಅಣ್ಣ ಸಹಾಯ ಮಾಡುವಂತ 100 ಜನ ಮನೆ ಮುಂದೆ ಕಾದಿರ್ತಾರೆ. ಅಂತ ಅಣ್ಣ ಇವತ್ತು ಮಗನಿಗೋಸ್ಕರ ನಿಮ್ ಮನೆಗ್ ಬಂದಿದ್ದಾರೆ. ಇಲ್ಲ ಅನ್ಬೇಡಿ. ನೋಡ್ರಿ, ಈ ಮದುವೆ ನಡೆಯುತ್ತೆ. ನೀವು ಒಪ್ಪಿದ್ರೆ ಇಬ್ರು ಸೇರಿ ಮುಹೂರ್ತ ಇಡೋಣ. ಇಲ್ಲ ಅಂದ್ರೆ ನಾನು ಮುಹೂರ್ತ ಇಡ್ತೀನಿ, ನೀವು ಹುಡುಗಿನ ಕರ್ಕೊಂಡು ಬನ್ನಿ. ಅಮ್ಮ, ನಿನ್ ಧೈರ್ಯ ನಂಗೆ ಬಹಳ ಇಷ್ಟ ಆಯ್ತಮ್ಮ. ಬರ್ತೀನಿ. ಇನ್ನೊಂದು ಬಾಟ್ಲಲ್ಲಿ. ಕಿಚ್ಚ ಸಾಕು ಕಿಚ್ಚ, ಬಾ ಮನೆ ಹೋಗೋಣ. ಯಾವ ಮನೆನ? ಇದೆ ತನ್ನ ಮನೆ. ಅಣ್ಣ ಏನು ಬಾರ್ ಕ್ಲೋಸ್ ಮಾಡ್ತಿದ್ದೇವಣ್ಣ, ಎಲ್ರೂ ಹೊರಟಾಯ್ತು. ಕೂತವನಲ್ಲ ಇನ್ನೊಬ್ಬ, ಅವನು ಕಳಿಸ್ತೀನಣ್ಣ. ಯಜಮಾನ್ರು ಬಂದ್ರೆ ಬೈತಾರಣ್ಣ. ಕೂತ್ಕೊಳ್ಳ. ಕಿಚನ್ ಫೀಲಿಂಗ್ಕಿಂತ ನಿಮ್ಮ ಯಜಮಾನ್ರು ಬರೋದು ದೊಡ್ಡದಾ? ಕೂತ್ಕೊಳ್ಳ ಸಾಕು. ನೀವ್ ಹೋಗ, ನಾ ಕರ್ಕೊಂಡು ಹೋಗ್ತೀನಿ. ಹೋಗ ಕಿಚ್ಚ. ಕಿಚ್ಚ, ಏನು
ಬಾ ಕಿಚ್ಚ ಮನೆಗೆ ಹೋಗೋಣ. ಏನ್ ಮನೇನ ಮನ್ಸ ಒಂಥರ ಸರಿ ಇಲ್ಲ. ಕಿಚ್ಚ, ಏನಪ್ಪ? ಅಣ್ಣ ಕರಿತಾವ್ರೆ. ಲೋ ನೋಡ್ರ ಅವನೊಂದ್ಸಲ ಈ ಸ್ಥಿತಿಲಿ ಬರಕ್ ಆಗ್ತೇನಾ? ಬೆಳಗ್ಗೆ ಬರ್ತಾನೆ ಹೋಗಿ. ಏನೋ ಅರ್ಜೆಂಟ್ ಕೆಲಸ ಆಯ್ತಂತೆ. ಓ ಲೋ. ಬಿಟ್ಟ ಕಣ್ಣ ಕರಿತವ್ರೆ, ಕೆಲ್ಸ ಇರ್ಬೇಕು. ಕಿಚ್ಚ ಬೇಡ ಕಿಚ್ಚ. ಏನ್ ನಿಧಾನ ಕಿಚ್ಚ. ಆಯ್ತಾ